ಶುಭೋದಯ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6 ಗಂಟೆ. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ ನಿಮ್ಮ 92.7 ಬಿಗ್ ಎಫ್ಎಂನಲ್ಲಿ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಾವು ನಮ್ಮ ಮುಂದೆ ಇರೋ ಎಲ್ಲ ಅವಕಾಶಗಳನ್ನು ಬಿಟ್ಟು ಎಷ್ಟೋ ಸಲ ಎಲ್ಲೆಲ್ಲೋ ಹೋಗ್ತೀವಿ. ನಾವು ದಿನ ನಮಸ್ಕಾರ ಮಾಡೋ ದೇವ್ರನ್ನ, ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳೋ ದೇವ್ರನ್ನ ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೀವಿ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಇರೋ ಬರೋ ದೇವಸ್ಥಾನನೆಲ್ಲ ಸುತ್ತಾಡ್ತೀವಿ. ಆದರೂ ಕೂಡ ನಮಗೆ ದೇವರು ಕಾಣಿಸೋದೇ ಇಲ್ಲ. ಈಗ ನಾನು ಹೇಳಿದ್ದು ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. 100 ವರ್ಷಗಳ ಹಿಂದೆ ಪುಂಡಲೀಕ ಅಂತ ಒಬ್ಬ ವ್ಯಾಪಾರಿ ಇದ್ನಂತೆ. ಆಸ್ತಿ, ಐಶ್ವರ್ಯ, ಭೂಮಿ ಹೀಗೆ ಎಲ್ಲಾನು ಸಂಪಾದನೆ ಮಾಡಿ ಅವನು ಸುಖವಾಗಿದ್ದ. ಆದರೆ ಅವನಿಗೆ ಒಂದೇ ಒಂದು ಕೊರತೆ ಇತ್ತು. ಏನು ಅಂದರೆ ಅವನಿಗೆ ದೇವರನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಆಸೆ ಇತ್ತು. ಸರಿ, ಹೇಗೆ ನೋಡೋದು? ಅವನ ಸ್ನೇಹಿತರು, ಹಿತೈಷಿಗಳನ್ನೆಲ್ಲ ಕೇಳ್ತಾನೆ. ಅವರೆಲ್ಲ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗು, ದೇವರು ನಿಂಗೆ ಪ್ರತ್ಯಕ್ಷ ಆಗ್ತಾನೆ ಅಂತೆಲ್ಲ ಹೇಳ್ತಾರೆ. ಅವನಿಗೂ ಅದು ಸರಿ ಅನ್ಸತ್ತೆ. ತೀರ್ಥಯಾತ್ರೆಗೆ ಹೊರಡ್ತಾನೆ. ತೀರ್ಥಯಾತ್ರೆಗೆ ಹೊರಟ ಪುಂಡಲೀಕನಿಗೆ ದೇವರ ಪ್ರತ್ಯಕ್ಷ ಆಗ್ತಾನ? ದೇವರ ಸಾಕ್ಷಾತ್ಕಾರ ಪುಂಡಲೀಕನಿಗಾಗತ್ತಾ ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ 92. ಮತ್ತೆ ನಿಮಗೆಲ್ಲ ಬೆಳಗಿನ ಸಮಯದ ಶುಭ ಕಾಮನೆಗಳು. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ 92.7 ಬಿಗ್ ಎಫ್ಎಂನಲ್ಲಿ. ಪುಂಡಲೀಕ ಅನ್ನುವಂತಹ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಒಂದು ಪ್ರಸಂಗದ ಬಗ್ಗೆ ಮಾತಾಡ್ತಾ ಇದ್ವಿ. ಅವನು ದೇವರನ್ನ ಕಾಣಬೇಕು ಅಂತ ತೀರ್ಥಯಾತ್ರೆಗೆ ಹೊರಡ್ತಾನೆ. ಆಮೂಲಾಗ್ರವಾಗಿ ಎಲ್ಲ ದೇವಸ್ಥಾನ, ಎಲ್ಲ ನದಿಗಳು, ಎಲ್ಲ ತೀರ್ಥಗಳಿಗೂ ಹೋಗಿ ದೇವರನ್ನ ಸಾಕ್ಷಾತ್ಕರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಹಿಮಾಲಯದಲ್ಲಿರುವಂತಹ ಕೇದಾರನಾಥ, ಬದ್ರಿನಾಥನ ಸೇವೆ ಮಾಡಬೇಕಾದ್ರೆ ಅವನಿಗೊಂದು ವಿಚಿತ್ರ ಘಟನೆ ಕಾಣಿಸುತ್ತೆ. ಏನು ಅಂತಂದರೆ, ಒಂದು ಗುಹೆ ಒಳಗಡೆ ಪ್ರತಿದಿನ 7 ಜನ ಕುರೂಪಿ ಸ್ತ್ರೀಯರು ಹೋಗ್ತಾ ಇರ್ತಾರೆ. ಅದೇ ಆ ಕುರೂಪಿ ಸ್ತ್ರೀಯರು ಆ ಗುಹೆಯಿಂದ ಹೊರಗಡೆ ಬರ್ತಾ ಸುಂದರ ಕನ್ಯೆಯರಾಗಿ ಹೊರಗಡೆ ಬರ್ತಾ ಇರ್ತಾರೆ. ಪುಂಡಲೀಕನಿಗೆ ಇದನ್ನು ನೋಡಿ ಬಹಳ ಆಶ್ಚರ್ಯ ಆಗುತ್ತೆ, ವಿಚಿತ್ರ ಅನ್ಸುತ್ತೆ. ಒಂದು ದಿನ ಕುತೂಹಲ ತಡೆಯೋಕ್ಕಾಗದೆ ಕೇಳ್ಬಿಡ್ತಾನೆ, ಅಲ್ಲಮ್ಮ ತಾಯಿ, ಯಾರು ನೀವೆಲ್ಲ? ದಿನ ಗುಹೆ ಒಳಗಡೆ ಹೋಗಬೇಕಾದ್ರೆ ತುಂಬ ಕುರೂಪಿಗಳಾಗಿರ್ತೀರಿ, ನೋಡೋಕ್ಕೆ ಅಸಹ್ಯ ಆಗುತ್ತೆ. ಅದೇ ಹೊರಗಡೆ ಬರ್ತಾ ಎಲ್ಲ ಸುಂದರ ತರುಣಿಯರಾಗ್ಬಿಟ್ಟಿರ್ತೀರಿ, ಏನಿದ್ರು ಮರ್ಮ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡು, ನಾವು ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ ಅನ್ನುವಂತಹ 7 ನದಿಗಳ ಅಭಿಮಾನಿ ಸ್ತ್ರೀಯರು ನಾವು, ಅಭಿಮಾನಿ ದೇವತೆಗಳು ನಾವು. ನಮ್ಮಲ್ಲಿಗೆ ನಿತ್ಯ ಕೋಟ್ಯಾಂತರ ಭಕ್ತರು ಬಂದು ಸ್ನಾನ ಮಾಡಿ ಅವ್ರ ಪಾಪನ ಕಳ್ಕೊಂಡು ಹೋಗ್ತಿರ್ತಾರೆ. ಅವರ ಪಾಪಗಳಿಂದಾಗಿ ನಮಗೆ ಈ ಕುರೂಪ ಬಂದಿರುತ್ತೆ. ಅದನ್ನು ಕಳ್ಕೊಳ್ಳೋದಕ್ಕೆ ನಾವು ಈ ಗುಹೆಗೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ಪುಂಡಲೀಕನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಈ ಪಾಪವನ್ನು ಕಳ್ಕೊಳ್ಳೋಕ್ಕೆ ನೀವು ಗುಹೆಗೆ ಏನಕ್ಕೆ ಬರಬೇಕು ಅಂತ ಅವನು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಆಗ ಆ 7 ಅಭಿಮಾನಿ ದೇವತೆಗಳು ಹೇಳ್ತಾರೆ. ಏನು ಹೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ. ಅಲ್ಲಿವರೆಗೂ ನೀವು ನನ್ನ ಜೊತೆಗಿರಬೇಕು. ಕೇಳ್ತಾ ಇರಿ 92.7 ಬಿಗ್ ಎಫ್ ಎಂ. ಶುಭೋದಯ ಸ್ನೇಹಿತರೆ, ಮತ್ತೊಮ್ಮೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ ನಿಮ್ಮ 92.7 ಬಿಗ್ ಎಫ್ ಎಂನಲ್ಲಿ. ಪುಂಡಲೀಕನಿಗೆ ಗುಹೆ ಒಳಗಡೆ ಯಾರಿದ್ದಾರೆ, ಇವರ ಪಾಪಗಳನ್ನ ಯಾರು ಪರಿಹಾರ ಮಾಡ್ತಾರೆ ಅಂತ ಕುತೂಹಲ ಉಂಟಾಗ್ಬಿಟ್ಟು ಆ ಸ್ತ್ರೀಯರಲ್ಲಿ ಕೇಳ್ತಾನೆ. ಆಗ ಆ ಸ್ತ್ರೀಯರು ಹೇಳ್ತಾರೆ, ನೋಡು, ಗುಹೆ ಒಳಗಡೆ ಕುಕ್ಕುಟ ಅಂತ ಒಬ್ರು ದೊಡ್ಡ ಋಷಿಗಳಿದ್ದಾರೆ. ಅವರ ದರ್ಶನ ಮಾತ್ರದಿಂದಲೇನೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗತ್ತೆ. ಮತ್ತೆ ನಾವು ನಮ್ಮ ನಿಜ ರೂಪಕ್ಕೆ ಬರ್ತೀವಿ ಅಂತ ಹೇಳಿದಾಗ ಪುಂಡಲೀಕನಿಗೂ ಕೂಡ ಆ ಮಹರ್ಷಿಗಳ ದರ್ಶನ ಮಾಡಬೇಕು, ತನ್ನ ಪಾಪಗಳನ್ನೆಲ್ಲ ಕಳ್ಕೋಬೇಕು ಅಂತ ಅನಿಸುತ್ತೆ. ಸರಿ, ತಕ್ಷಣ ಗುಹೆ ಒಳಗಡೆ ಓಡ್ ಹೋಗ್ತಾನೆ. ಗುಹೆ ಒಳಗಡೆ ಹೋದ್ರೆ ಅಲ್ಲಿ ಯಾರೂ ಇರಲ್ಲ. ಹುಡುಕಿ ಮತ್ತೆ ವಾಪಸ್ ಬಂದು ಆ ಸ್ತ್ರೀಯರಿಗೆ ಬೈತಾನೆ, ಗುಹೆ ಒಳಗಡೆ ಯಾರೂ ಇಲ್ಲ, ನೀವು ಸುಳ್ಳು ಹೇಳ್ತೀರಾ ಅಂತ. ಆಗ ಆ ಸ್ತ್ರೀಯರು ಹೇಳ್ತಾರೆ, 1000 ಜನ ಭಕ್ತರು ಪಾಪ ಹೊತ್ಕೊಂಡು ಬರೋ ನಮಗೇನೆ ಅವರ ದರ್ಶನ ಸಿಗತ್ತೆ, ಅಂಥದ್ರಲ್ಲಿ ನಿನಗೆ ಸಿಕ್ತಿಲ್ಲ ಅಂತಂದ್ರೆ ಇನ್ನೆಂಥ ಘೋರ ಪಾಪಿ ಇರಬೇಡ ನೀನು ಅಂತ ಅವನಿಗೆ ತಿರುಗಿಸಿ ಬೈದು ಹೊರಟು ಹೋಗ್ತಾರೆ. ಪುಂಡಲೀಕನಿಗೆ ಬಹಳ ಬೇಜಾರಾಗುತ್ತೆ. ಹೋಗಿ ಅದೇ ಬೇಸರದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೋತಾನೆ. ನಾನು ಅಷ್ಟು ದೊಡ್ಡ ಪಾಪಿನ, ನನಗೆ ಯಾಕೆ ಆ ಮಹರ್ಷಿಗಳ ದರ್ಶನ ಆಗಲಿಲ್ಲ ಅಂತ ಅವನು ನೊಂದ್ಕೋಬೇಕಾದ್ರೆ ಹಾಗೆ ಅವನಿಗೆ ನಿದ್ರೆ ಹತ್ತತ್ತೆ. ಕಸ್ನಲ್ಲಿ ಪುಂಡಲೀಕನಿಗೆ ಅವನ ತಂದೆ ತಾಯಿಯರು ಊರಲ್ಲಿ ಯಾರೂ ಸಹಾಯ ಮಾಡೋರಿಲ್ದೆ, ನೋಡ್ಕೊಳ್ಳೋರಿಲ್ದೆ ಕಷ್ಟಪಡ್ತಿರೋದು ಕಾಣಿಸುತ್ತೆ. ಅದನ್ನು ನೋಡಿ ಪುಂಡಲೀಕನಿಗೆ ತಕ್ಷಣ ಎಚ್ಚರ ಆಗಿ ಅವನ ಊರ ಕಡೆಗೆ ಹೊರಡ್ತಾನೆ. ಹಾಗಾದ್ರೆ ಪುಂಡಲೀಕ ದೇವರನ್ನ ನೋಡಬೇಕು, ದೇವರನ್ನ ಸಾಕ್ಷಾತ್ಕರಿಸ್ಕೊಳ್ಬೇಕು ಅನ್ನೋ ಛಲವನ್ನ ಬಿಟ್ಟು ಊರಿಗೆ ವಾಪಸ್ ಹೊರಟೋದ್ನ ಅವನಿಗೆ ದೇವರ ಸಾಕ್ಷಾತ್ಕಾರ ಆಗೋದಿಲ್ವಾ? ಅದನ್ನ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೆಳೆಯರೆ. ಅಲ್ಲಿವರೆಗೂ ಕೇಳ್ತಾ ಇರಿ 92.7 ಬಿಗ್ ಎಫ್ ಎಂ. ಗೆಳೆಯರೇ, ನೀವು ಕೇಳ್ತಾ ಇದ್ದೀರಾ ಸುಪ್ರಭಾತ. ನಾನು ಪರೀಕ್ಷಿತ್ ನಿಮ್ಮ ಜೊತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ 92.7 ಬಿಗ್ ಎಫ್ ಎಂನಲ್ಲಿ.
ಪುಂಡಲೀಕನ ಕತೆ ಹೇಳ್ತಿದ್ದೆ. ಪುಂಡಲೀಕ ಆ ನಂತರದಲ್ಲಿ ದೇವರನ್ನ ಸಾಕ್ಷಾತ್ಕರಿಸ್ಕೋಬೇಕು, ದೇವರನ್ನ ನೋಡಬೇಕು ಅನ್ನೋ ಎಲ್ಲವನ್ನು ಬಿಟ್ಟು ಅವನ ತಂದೆ ತಾಯಿಯರ ಸೇವೆಯನ್ನ ಮಾಡಕ್ಕೆ ಶುರು ಮಾಡ್ತಾನೆ. ಹೀಗೆ ಕಾಲ ಕಳಿಬೇಕಾದ್ರೆ ಒಂದು ದಿನ ಪಾಂಡುರಂಗನೇ ಪ್ರತ್ಯಕ್ಷನಾಗಿ ಪುಂಡಲೀಕನ ಮನೆ ಮುಂದೆ ಬಂದು ನಿಂತ್ಕೊಂಡು ಪುಂಡಲೀಕನನ್ನ ಕರೀತಾನೆ. ಭಕ್ತ ಪುಂಡಲೀಕ, ನನ್ನನ್ನು ನೋಡಬೇಕು ಅಂತ ಹಪಹಪಿಸ್ತಿದ್ಯಲ್ಲ, ನಾನು ಬಂದಿದ್ದೀನಿ ಕಣಯ್ಯ, ಬಾ ಹೊರಗಡೆಗೆ ಅಂತ ಕರೀತಾನೆ. ಆಗ ಪುಂಡಲೀಕ ಒಳಗಡೆಯಿಂದ ಹೇಳ್ತಾನೆ, ಅಪ್ಪ ಪಾಂಡುರಂಗ, ನಾನು ನನ್ನ ಹೆತ್ತ ತಂದೆ ತಾಯಿಯರ ಸೇವೆಯನ್ನ ಮಾಡ್ತಾ ಇದ್ದೀನಿ, 5 ನಿಮಿಷ ಅವರಿಗೆ ಬಟ್ಟೆ ಹಾಕಿ ಅವರನ್ನ ಕೂರಿಸಿ ನಿನ್ನ ದರ್ಶನಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಪಾಂಡುರಂಗಂಗೆ ಬಹಳ ಆಶ್ಚರ್ಯ ಆಗತ್ತೆ. ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು ಬಂದಾಗ ಪುಂಡಲೀಕ ಈ ಥರ ಹೇಳದ್ನಲ್ಲ ಅಂತ ಮತ್ತೊಮ್ಮೆ ಅವನ್ನ ಪರೀಕ್ಷೆ ಮಾಡೋಣ ಅಂತ, ಪುಂಡಲೀಕ ನನಗೆ ಬಹಳ ಸುಸ್ತಾಗಿದೆ, ಬೇಗ ಬಾ ಅಂತ ಕರೀತಾನೆ. ಆಗ ಪುಂಡಲೀಕ ಮತ್ತೆ ಒಳಗಿನಿಂದ 2 ಇಟ್ಟಿಗೆನ ಎಸ್ದು ಬಿಡ್ತಾನೆ. 2 ಇಟ್ಟಿಗೆನ ಎಸ್ದು ಹೇಳ್ತಾನೆ, ಸ್ವಾಮಿ ಇದ್ರ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೋತಾ ಇರು, ನಮ್ಮ ತಂದೆ ತಾಯಿಯರಿಗೆ ತಿಂಡಿ ತಿನ್ನಿಸ್ಬಿಟ್ಟು ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತಾನೆ. ಇವತ್ತಿಗೂ ಕೂಡ ಪಂಡರಾಪುರದ ಪಂಡರಿನಾಥ ಅಂದ್ರೆ ಪಾಂಡುರಂಗ ತನ್ನ ಭಕ್ತ ಪುಂಡಲೀಕ ಈಗ ಬರ್ತಾನೆ, ಆಗ ಬರ್ತಾನೆ, ನನ್ನ ದರ್ಶನವನ್ನ ಮಾಡ್ತಾನೆ ಅಂತ ಸೊಂಟದ ಮೇಲೆ ಕೈ ಕಟ್ಕೊಂಡು ಕಾಯ್ತಾ ನಿಂತಿದ್ದಾನೆ. ಇದರಿಂದ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಎಲ್ಲೋ ಕಾಣದೇ ಇರೋ ದೇವರನ್ನ ಹುಡುಕೊಂಡು ಹೋಗೋಕ್ಕಿಂತ ನಮ್ಮ ಕಣ್ಮುಂದೆ ಇರೋ ದೇವರು ಅಂದ್ರೆ ನಮ್ಮ ತಂದೆ ತಾಯಿಯರ ಸೇವೆ ಮಾಡಿದ್ರೆ ನಾವಿದ್ದಲ್ಲಿಗೆ ದೇವರು ಬಂದು ನಮಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ಒಳ್ಳೆತನಕ್ಕೆ ಯಾವತ್ತೂ ಸೋಲಿಲ್ಲ ಗೆಳೆಯರೆ. ನಮ್ಮ ಕರ್ತವ್ಯಗಳನ್ನ ನಿಸ್ವಾರ್ಥವಾಗಿ, ನಿರ್ವಂಚನೆಯಿಂದ, ನಿಷ್ಕಲ್ಮಶವಾಗಿ ಮಾಡಿದ್ರೆ ನಮಗೆ ಖಂಡಿತ ಗೆಲುವು ನಿಶ್ಚಿತ. ಮಾತೃದೇವೋಭವ, ಪಿತೃದೇವೋಭವ ಅಂತ ನಮ್ಮ ತಂದೆ ತಾಯಿಯರಿಗೆ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಸುಪ್ರಭಾತವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ, ಹೀಗೆ ನಿಮ್ ಜೊತೆ ಮಾತಾಡ್ತೀನಿ, ಒಳ್ಳೊಳ್ಳೆ ವಿಚಾರನ ಹಂಚ್ಕೋತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ನಿಮ್ಮೆಲ್ಲರ 92.7 ಬಿಗ್ FM.